ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮತ್ತೊಂದು ಜರ್ದೋಸಿಯ ಫ್ಲವರ್ ಡಿಶನ್ನು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿವತ್ತು ಜರ್ದೋಸಿ ಮೆರೂನ್ ಕಲರ್ ಬಳಸ್ತಾಯಿದ್ದೀನಿ. ಇದರಲ್ಲೂ ತುಂಬ ಕಲರ್ಸ್ ಬರುತ್ತೆ. ನನ್ನ ಹತ್ರ ಈ ಕಲರ್ ಇದೆ. ಇದಕ್ಕೆ ಆಪೋಸಿಟ್ಟು ಗೋಲ್ಡು ಅಂದರೆ ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ಇವೆರಡು ಮತ್ತು ಒಂದು ಸೂಜಿ ದಾರ. ನೀವು ಯಾವ ದಾರ ಆದರೂ ಸಾಗ್ಬೋದು. ನಾನು ಜಿಗ್ಜಾಗ್ ವೈರ್ ತೊಗೊಂಡಿದ್ದೀನಿ. ಇದು ಎಮ್ಮೆಗೆ ಮಾಡೋ ಸೂಜಿ ನೋಡಿ. ಈ ಜರ್ದೋಸಿ ಇದರಲ್ಲಿ ತೂರಬೇಕು ಅಂಥ ಸೂಜಿ ತಗೊಳ್ಳಿ. ತೂರ್ಲಿಲ್ಲ ಅಂದರೆ ಮತ್ತೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಫ್ಲವರ್ ಡಿಸೈನ್ ಬಿಡಿಸ್ಬೇಕಂದ್ರೆ ಇದರಲ್ಲಿ ಜರ್ದೋಸಿ ತೂರ್ಬೇಕು. ಅದಕ್ಕೋಸ್ಕರ ಈಗ ಫ್ಲವರ್ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈಗ ಫ್ಲವರ್ ಡಿಸೈನ್ ಬಿಡಿಸೋದಕ್ಕೆ ಒಂದು ಸರ್ಕಲ್ ಹಾಕ್ಕೊಂತೀನಿ. ಈ ಸರ್ಕಲ್ ಒಳಗೆ ಈ ಫ್ಲವರ್ ಅನ್ನೋದು ರೌಂಡ್ ಶೇಪ್ ಬರೋದ್ರಿಂದ ನಾನು ಒಂದು ಸರ್ಕಲ್ ಅಂದರೆ ಕರೆಕ್ಟಾಗಿರಲಿ ಸೈಜ್ ಅನ್ನೋದಕ್ಕೆ ಈ ಥರ ಬಿಡಿಸ್ಕೊತಿದ್ದೀನಿ. ಇವು ಜರ್ದೋಸಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಚಮಕಿ ಬಳಸಿದ್ದೀನಿ. ಸೆಂಟ್ರಲ್ಲಿ ಇಡೋದಕ್ಕೆ ಒಂದು ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಎಮ್ಮಿಂಗ್ ಮಾಡೋದಕ್ಕಿಂತ ತುಂಬ ಚಿಕ್ಕದು ನೋಡಿರಿ. ಎಮ್ಮಿಂಗಿಂದು ತೂರೋದಿಲ್ಲ. ಇದು ತುಂಬ ಚಿಕ್ಕದಂದರೆ ಬೀಡ್ಸ್ ಹಾಕೋದಕ್ಕೆ, ಶುಗರ್ ಬೀಡ್ಸು ಮತ್ತು ಈ ಥರ ಜರ್ದೋಸಿ ಹಾಕೋದಕ್ಕೆ ಬಳಸ್ತಾರೆ. ಈ ಟೈಲರಿಂಗ್ ಇದರಲ್ಲಿ ಕೇಳಿದರೆ ಮೆಟೀರಿಯಲ್ ಸಿಗುತ್ತಲ್ಲ, ಅಲ್ಲೆಲ್ಲ ಕೇಳಿದರೆ ಕೊಡ್ತಾರೆ ನೋಡಿ. ಈಗ ಡಿಸೈನ್ ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈ ಸರ್ಕಲ್ ಮೇಲೇ ಬಂದರೆ ರೌಂಡ್ ಶೇಪ್, ಫ್ಲವರ್ ರೌಂಡ್ ಶೇಪ್ ಇರುತ್ತಲ್ವ, ಹಾಗಾಗಿ ಇದನ್ನ ಲಾಕ್ ಮಾಡ್ಕೊಂಡು ಬಿಡೋಣ ಈಗ. ಈಗ ಜರ್ದೋಸಿನ ಹಾಕ್ಕೊಂತಿದ್ದೀನಿ ನೋಡಿ. ಹಾಕ್ಕೊಂಡು ಇದ್ರ ಪಕ್ಕ ಹಾಕಬೇಡಿ. ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಟು ಚಮಕಿ ಮಧ್ಯದಲ್ಲಿ ಹಾಕ್ಬೇಕು. ಅದಕ್ಕೋಸ್ಕರ ಗ್ಯಾಪ್ ಕೊಟ್ಟು ಹಾಕ್ಕೊಳ್ಳಿ ನೋಡಿರಿ, ಈ ಥರ. ಈಗ ನೆಕ್ಸ್ಟ್ ಇದ್ರ ಪಕ್ಕನೇ ಇನ್ನೊಂದು ಹಾಕ್ಕೊಳ್ಳಿ. ಫಸ್ಟು ಜರ್ದೋಸಿ ಎಲ್ಲ ಹಾಕ್ಕೊಂಬರೋಣ. ಹಾಕ್ಕೊಂಡು ಬಂದು ಆಮೇಲೆ ಚಮಕಿ ಹಾಕ್ಕೊಂಬರ್ತೀನಿ. ನೋಡಿರಿ, ಈ ಥರ. ಇದೆಷ್ಟು ಇಡ್ಸುತ್ತೆ ಅಷ್ಟು ನೀಟಾಗಿ ಹಾಕ್ಕೊಂಬಂದ್ಬಿಡಿ. ಎಕ್ಸ್ಟ್ರಾ ಉದ್ದ ತಗೊಂಡು ಸಿಕ್ಬಿದ್ಬಿಡುತ್ತೆ ಯಾವುದಾರಾದರೂ ಅಷ್ಟೇ. ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಜರ್ದೋಸಿ ಹಾಕ್ಕೊಂತೀನಿ. ಈಗ ಮತ್ತೆ ಇನ್ನೊಂದು ಹಾಕ್ಕೊಂತೀನಿ ನೋಡಿ. ಈಗ ಮತ್ತೆ ಗ್ಯಾಪ್ ಕೊಟ್ಟು ಹಾಕ್ಕೊಂತೀನಿ. ಈಗ ಮತ್ತೆ ಇನ್ನೊಂದು ಗ್ಯಾಪ್ ಕೊಟ್ಟು ಹಾಕ್ಕೊಂತೀನಿ ನೋಡಿ. ಒಟ್ಟು ಇದ್ರ ಸರ್ಕಲ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು ನೀಟಾಗಿ ಹಾಕ್ಕೊಂಬಿಡಿ. ಪೂರ್ತಿ ಆಗೋವರೆಗೂ ಯಾವುದು ಡಿಶನ್ಗೂ ಬರೋಕ್ಕಾಗಲ್ಲ.
ಸ್ವಲ್ಪ ವ್ಯತ್ಯಾಸ ಆಯ್ತಂದು ಜರ್ದೋಸಿ ಹೋಗ್ಬಿಡುತ್ತೆ. ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಂತ ಬರ್ರಿ. ಸ್ವಲ್ಪ ಸ್ಪ್ರಿಂಗ್ ಟೈಪ್ ಇರುತ್ತೆ, ಹಾಗಾಗಿ ಪ್ರತಿಯೊಂದಕ್ಕೂ ಸೇಮ್ ಗ್ಯಾಪ್ ಕೊಡಿ. ಈಗ ಇನ್ನೊಂದು ತಾಂತೀನಿ ನೋಡಿ. ಈಗ ಲಾಸ್ಟ್ ಒಂದು ಇಡಿಸುತ್ತೆ. ಈಗ ಲಾಸ್ಟ್ ಇದ್ದು ಇದು ಪೂರ್ತಿ ಹಾಕಿದ ಮೇಲೆ ಎಲ್ಲ ಒಂಥರ ಸರ್ಕಲ್ಲಾಗಿ ಕಾಣಿಸುತ್ತೆ. ಈಗ ಇದು ಕಂಪ್ಲೀಟ್ ಆಯ್ತಲ್ವ, ಈಗ ಮಧ್ಯದಲ್ಲಿ ಚಮಕಿ ಹಾಕ್ಬಿಡೋಣ. ನೋಡ್ರಿ ಈ ಥರ ಹಾಕೋದು. ಈ ಥರ ಮಧ್ಯದಲ್ಲಿ ಜರ್ದೋಸಿ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವ, ಅಲ್ಲಿ ಮೇಲ್ಗಡೆ ಬಂದು ಈ ಚಮಕಿ ಏರಿಸ್ಕೊಂಡು ಈ ಕಡೆ ಕೆಳಗಡೆ ಹಾಕ್ಕೋಬೇಕು. ನೋಡಿ ಈ ಥರ. ಈಗ ನೆಕ್ಸ್ಟ್ ಇನ್ನೊಂದು ಚಮಕಿ ಹಾಕ್ತಿದ್ದೀನಿ. ಈಗ ಮುಂದ್ಗಡೆ ಹಾಕ್ತಾಯಿದ್ದೀನಿ ನೋಡ್ರಿ. ಒಟ್ಟು ಕೆಳಗಡೆ ಮುಖಕ್ಕೆ ಬರ್ಬೇಕದು. ಈ ಥರ ಇದ್ರ ಮಧ್ಯದಲ್ಲೇ ಬರಬೇಕು, ಆ ಥರ ಹಾಕಿ. ಈಗ ಇನ್ನೊಂದು ಚಮಕಿ ಹಾಕ್ತಾಯಿದ್ದೀನಿ. ಮುಂದ್ಗಡೆ ಹಾಕ್ತಿದ್ದೀನಿ ನೋಡಿ. ಈಗ ಚಮಕಿ ಹಾಕ್ತಾಯಿದ್ದೀನಿ ನೋಡ್ರಿ. ನಾವು ಹಾಕ್ಬೇಕಾದ್ರೆ ಇದು ಮಲಗಿರುತ್ತೆ, ಈ ಸೈಡ್ಗಂದು ಇದು ಮಾಡಬೇಕು. ಅಂದರೆ ನಾವು ಎರಡೆರಡು ಸಲ ಕೆಲಸ ಆಗಬಾರ್ದಂತ ಬೇಗ ಆಗ್ಬೇಕಂತ ಈ ಥರ ಮಾಡ್ತಿದ್ದೀನಿ ನೋಡಿ. ಈಗ ಲಾಸ್ಟ್ ಒನ್ ಇದರಲ್ಲಿ. ಈಗ ಒಳಗಡೆ ಒಂದು 3 ಲೈನ್ 4 ಲೈನ್ ಇರಿಸ್ಬೋದು. ಈಗ ಚಮಕಿ ಹಾಕಿದ್ದೀನಲ್ವ, ಈಗ ನೆಕ್ಸ್ಟ್ ಇಲ್ಲಿಂದನೇ ಕಂಟಿನ್ಯೂ ಮಾಡೋಣ ಜರ್ದೋಸಿ ಹಾಕೋದಕ್ಕೆ. ಇದ್ರ ಪಕ್ಕನೇ ಹಾಕಿ. ಈಗ ಇವೆರಡಕ್ಕೂ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ.
ಇವೆರಡರ ಮಧ್ಯೆ. ಈಗ ಚಮಕಿ ಹಾಕ್ತಾಯಿದ್ದೀನಿ. ಈಗ ಇದ್ರಲ್ಲಿ ಹಾಕ್ತಾಯಿದ್ದೀನಿ. ಈಗ ಮಧ್ಯದಲ್ಲಿ ಇನ್ನೂ ಗ್ಯಾಪ್ ಅನಿಸುತ್ತೆ, ಅದಕ್ಕೋಸ್ಕರ ಇನ್ನೆರಡು ಹಾಕ್ಕೊತೀನಿ ಆಪೋಸಿಟ್ಟು. ಸೆಂಟ್ರಲ್ಲಿ ಒಂದು ಬೀಡ್ಸ್ ಹಾಕಿದ್ರೆ ಆಗುತ್ತೆ. ನೋಡಿ, ಮತ್ತು ಇದ್ರ ಆಪೋಸಿಟ್ ಒಂದು ಹಾಕ್ಕೊತೀನಿ. ಈಗ ಇದ್ರೊಳಗಡೆ ಚಮಕಿ ಹಾಕ್ತೀನಿ ನೋಡಿ. ಈಗ ಇದ್ರ ಮಧ್ಯೆ ಒಂದು ಹಾಕ್ತಿದ್ದೀನಿ. ಕಂಪ್ಲೀಟ್ ಆಯಿತು. ಈಗ ಮಧ್ಯದಲ್ಲಿ ಗ್ಯಾಪ್ ಅನಿಸುತ್ತಂತ ಒಂದು ಬೀಡ್ಸ್ ಹಾಕ್ತಿದ್ದೀನಿ ನೋಡಿ. ಇದು 4mm ಬೀಡ್ಸು. ಮೆರೂನು ಆ ಥರ ಇದ್ದಿದ್ರೆ ಚೆನ್ನಾಗಿ ಕಾಣೋದು. ಈಗ ಫ್ಲವರ್ ಕಂಪ್ಲೀಟ್ ಆಗಿದೆ. ಈಗ ಫ್ಲವರ್ ಸುತ್ತಲೂ ನಾವು ಆ ದಾರ ಇತ್ತಲ್ವ, ಆ ದಾರದಲ್ಲಿ ಒಂದೆರಡು ಸುತ್ತಿದ್ರೆ ಆ ಫ್ಲವರು ಮಲಗೋದಿಲ್ಲ, ಮೇಲಕ್ಕೆ ಎದ್ದಿರೋ ಥರ ಕಾಣಿಸುತ್ತೆ ನೋಡಿ. ಆ ಚಮಕಿನ ಸ್ವಲ್ಪ ಮಲಗಿರ್ತವೆ, ಅವನ್ನೆಲ್ಲ ಸ್ವಲ್ಪ ಮೇಲಕ್ಕೆ ಅಂದ್ಕೊಂಡು ನೀಟಾಗಿ ಒಂದೆರಡು ಸುತ್ತ ಅಥವಾ 3 ಸುತ್ತ ಹಾಕಿ ನೀಟಾಗಿ ಫ್ಲವರ್ ಹಂಗೆ ಈ ಥರ, ಈ ಫ್ಲವರ್ ಹೆಂಗೆ ಅರಳಿರುತ್ತೋ ಅದೇ ಥರ ಅರಳಿರುತ್ತೆ ನೋಡಿ. ತುಂಬ ನೀಟಾಗಿ ಬಂದಿದೆ, ಸೂಪರಾಗಿ ಬಂದಿದೆ ನೋಡಿ. ಒಂದು ಸಲ ಟ್ರೈ ಮಾಡಿ. ನೋಡಿ ಈ ಥರ ನೀಡನ್ನ ನಾನು ಒಳಗಡೆ ಹಾಕ್ತಿದ್ದೀನಿ. ಒಳಗಡೆ ಹಾಕಿ ಲಾಕ್ ಮಾಡಿಬಿಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.